ಆಗಿರುತ್ತೆ. ಒಂದರ ಗಂಟೆ ಸಂದ್ರೆ ನಿದ್ದೆ ಮಾಡ್ತೀನಿ. ಮೇಕಪ್ ಮಾಡಿ ಟೈಟಲ್ ಯಾವಾಗ ಇಟ್ಟಿದ್ದು ಅಷ್ಟೇ ಬೇಗ ರಾಜವಿ ಶೆಟ್ಟಿ ಅವರ ನಿರ್ಮಾಣದಲ್ಲಿ ಬರ್ತಾ ಇರುವಂತ ಹೊಸ ಸಿನಿಮಾ ಪಾತ್ರವೋ ಪಾತ್ರ ಅದು. ಹಾಯ್ ಎಲ್ಲರಿಗೂ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಮೋನಿಕಾ ಎಸ್ ನಾಗರಾಜು. ಸೊ ಇವತ್ತು ಒಂದು ವಿಶೇಷ ಸಂದರ್ಶನದಲ್ಲಿ ನಾನು ಕೂತಿದ್ದೀನಿ. ಸೂ ಫ್ರಮ್ ಸೋ, ಎಷ್ಟು ಡಿಫ್ರೆಂಟ್ ಆಗಿದೆ ಹೆಸರು ಅಂತ ನಾವು ಯೂಶಲಿ ಅನ್ಕೋತಾ ಇದೀವಿ. ಸೊ ಅದು ಬೇರೆ ಯಾರು ಅಲ್ಲ, ರಾಜವಿ ಶೆಟ್ಟಿ ಅವರ ನಿರ್ಮಾಣದಲ್ಲಿ ಬರ್ತಾ ಇರುವಂತ ಹೊಸ ಸಿನಿಮಾ. ಸೊ ಸಿನಿಮಾ ತಂಡ ಇವತ್ತು ನನ್ ಜೊತೆ ಇದೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸೊ ಹೇಗಿರುತ್ತೆ ಈ ಜರ್ನಿ, ಹೇಗಾಯ್ತು ಅನ್ನೋದೆಲ್ಲ ನಾವು ಅವ್ರ ಹತ್ರ ಮಾತಾಡ್ತಾ ತಿಳ್ಕೊಳ್ಳೋಣ. ಏನಾದ್ರೂ ಸೀಕ್ರೆಟ್ಸ್ ಬಿಡಿಸೋ ಪ್ರಯತ್ನ ನಾನು ಮಾಡ್ತೀನಿ, ಬಟ್ ಆಗಿಲ್ಲ ಅಂದ್ರೆ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡಿ. ಬಟ್ ಅಗೇನ್ ಸೊ ಎಲ್ಲ ನೀವ್ ನೋಡ್ತಾ ಇದ್ದೀರಾ, ನನ್ನ ಜೊತೆ ಎಲ್ರು ಇದಾರೆ. ಫಸ್ಟ್ ಆಫ್ ಆಲ್ ನಾನೇ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದ್ ಬೇಡ, ಬಟ್ ಸ್ಟಿಲ್ ಸಂದರ್ಶನದ ಒಂದು ಏನಂತಾರೆ ಸರ್ ಫಾರ್ಮಾಲಿಟಿ, ಅದನ್ನ ಮಾಡೋಣ ಅಲ್ವಾ. ಸೊ ನಮ್ಮ ಮೈಕ್ ರಾಮದಾಸ್ ಸರ್ ಇದ್ರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಸರ್ ಪ್ರಕಾಶ್ ಸರ್ ನೀವಿದ್ದೀರಿ, ಕಾರ್ಯಕ್ರಮಕ್ಕೆ ಸ್ವಾಗತ. JP ತುಮನಾಡು ಅವರು ಇದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಎಸ್, ಇವತ್ತು ನಮ್ ಜೊತೆ ಇಡೀ ತಂಡ ಇದೆ. ಇಡೀ ತಂಡದ ಜೊತೆ ಸಂದರ್ಶನ ಮಾಡೋಣ, ಜೊತೆಗೆ ಏನೆಲ್ಲ ಸೀಕ್ರೆಟ್ಸ್ ಬಿಟ್ಕೊಡ್ತಾರೆ ನೋಡೋಣ. ಫಸ್ಟ್ ಆಫ್ ಆಲ್ JP ಸರ್ ಇದಾರೆ, ರಿಟನ್ ಅಂಡ್ ಡೈರೆಕ್ಟೆಡ್ ಬೈ ಸೂ ಫ್ರಮ್ ಸೋ. ಈ ಸಿನಿಮಾದ ಡೈರೆಕ್ಷನ್ ಆಗಿರ್ಬೋದು ಅಥವಾ ಡೈಲಾಗ್ ರೈಟ್ ಆಗಿರ್ಬೋದು ಎಲ್ಲ ಕೂಡ ನಮ್ಮ JP ಸರ್ ನಿರ್ವಹಿಸ್ತಾ ಇರೋದು. ಸೊ ಫಸ್ಟ್ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಗೆ ಅನಿಸ್ತು ಈ ಜರ್ನಿ ಬಗ್ಗೆ ಮಾತಾಡೋದಾದ್ರೆ? ಎಷ್ಟು ತಿಂಗಳು ಮಾಡಿದ್ರಿ ಶೂಟಿಂಗ್ ಎಲ್ಲ? ಶೂಟಿಂಗ್ ಒಂದು 3 ತಿಂಗಳು ಮಾಡಿದ್ದೀನಿ ಅಷ್ಟೇ. 3 ತಿಂಗಳು ಅಕ್ಟೋಬರ್ ಟು ಫೆಬ್. ಸೊ ಲಾಸ್ಟ್ ಇಯರ್ ಅಕ್ಟೋಬರ್ ಸ್ಟಾರ್ಟ್ ಮಾಡಿ ಫೆಬ್ರಿಗೆ ಮುಗಿಸ್ಕೊಂಡ್ರಿ. ಓಕೆ ಓಕೆ. ಬಟ್ ಎಲ್ಲೂ ನಮ್ಗೆ ಈ ತರದ ಮೂವಿ ಬರ್ತಿದೆ ಅಂತ ಸುಳಿವು ಕೂಡ ಸಿಗ್ಲಿಲ್ಲ. ಅಷ್ಟು ಸೀಕ್ರೆಟ್ ಆಗಿ ಏನಾದ್ರು ಮಾಡ್ಬಿಟ್ರ ಸಿನಿಮಾ ಶೂಟಿಂಗ್? ಇಲ್ಲ, ಲೈಟರ್ ಅಂದ್ರೆ ಸಿನಿಮಾ ರೆಡಿ ಆದ ನಂತರ ಅದರ ಬಗ್ಗೆ ಮಾತಾಡ್ಬೇಕು. ಇಲ್ಲೂ ಕೂಡ ಹಾಗೆ, ನಾವು ಸಿನಿಮಾ ಮಾಡಿದ ನಂತರ ಓಕೆ ನಾವು ಇನ್ನು ರಿಲೀಸಿಗೆ ನಾವು ತಯಾರಿದ್ದೀವಿ ಅನ್ನೋ ನಂತರ ನಾವು ಏನಾದ್ರು ನಾವು ಸಿನಿಮಾ ಮಾಡಿದ್ದೀವಿ ಅಂತ ಗೊತ್ತಾಗೋದು. ಸಿನಿಮಾ ಶುರು ಆಗಿದ್ದು ಒಂದು 2019, 6 ವರ್ಷಗಳ ಜರ್ನಿ ಇದೆ ಅದಕ್ಕೆ. ಶುರು ಆಗಿದೆ ರೈಟಿಂಗ್ ಸ್ಕ್ರಿಪ್ಟ್ ಫಸ್ಟ್ ಡ್ರಾಫ್ಟ್ ಆಗಿರೋದು. ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಹೋದ ವರ್ಷ, ಸ್ಕ್ರಿಪ್ಟ್ ಫಸ್ಟ್ ಡ್ರಾಫ್ಟ್ ಆಗಿರೋದು 2019 ಅಲ್ಲಿ. ಆಮೇಲೆ ರಿವಿಷನ್ ಅಪ್ಡೇಷನ್ ಎಲ್ಲ ಆಗ್ತಾ ಬಂದದ್ದು. ಸಿನಿಮಾ ಟೈಮ್ ಬೇಕಿತ್ತು, ಸಿನಿಮಾನೇ ತಗೊಂಡು. ಹೌದಾ? 6 ವರ್ಷದ ಜರ್ನಿ, ಸೂ ಫ್ರಮ್ ಸೋ. ನನ್ನ ಒಂದು ಜರ್ನಿ. ಸಿನಿಮಾ ಟೈಟಲ್ ಯಾವಾಗ ಇಟ್ಟಿದ್ದು ಅಷ್ಟೇ ಬೇಗ ಸರಿ. ನಾನು ಈ ಕಥೆನ ಹೇಳ್ಬೇಕಾದ್ರೆ ಅವತ್ತು ನೈಟ್ ಅವ್ರು ಹೇಳಿದ್ರು ಕಾಲ್ ಮಾಡಿ, ಇದ್ರ ಟೈಟಲ್ ಸುಲೋಚನ ಫ್ರಮ್ ಸೋಮೇಶ್ವರ ಅಂತ. ಅದ್ರ ನಂತರ ಒಂದಷ್ಟು ಟೈಮ್ ಹೋಯ್ತಲ್ಲ, 1 ವರ್ಷ ಹೋಗ್ಬೇಕಾದ್ರೆ ಸುಲೋಚನ ಅಂತ ಹೇಳಕ್ ಆಗಲ್ಲ. ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಬೇಕಾದ್ರೆ ಸಹ ಸುಲೋಚನ ಫ್ರಮ್ ಸೋಮೇಶ್ವರ ಅಂತ ಆಗಲ್ಲ, ಅದಕ್ಕೆ ಸೂ ಫ್ರಮ್ ಸೋ ಅಂತ ಈಸಿಯಾಗಿ ಇಟ್ವಿ. ಅದ್ರ ನಂತರ ಎಲ್ಲರೂ ಸೂ ಫ್ರಮ್ ಸೋ ಅಂತ ಹೇಳಿದ್ರು, ಅದನ್ನೇ ಟೈಟಲ್ ಇಡುವ ಅಂತ ಡಿಸೈಡ್ ಮಾಡಿದ್ವಿ. ಅವಾಗ ಹೇಗಿದ್ರು ಹೇಳ್ತಾರೆ ಯಾರಾದ್ರೂ ಸೂ ಫ್ರಮ್ ಸೋ ಅಂದ್ರೆ ಏನು ಅಂತ, ಅವಾಗ ಹೇಳಕ್ಕೂ ಬರುತ್ತೆ ನಂತರ. ಅದ್ರ ಬಗ್ಗೆ ಏನಾದ್ರೂ ಮಾತಾಡ್ಬೇಕಲ್ಲ, ಅದಕ್ಕೋಸ್ಕರ. ಓಕೆ ಸರ್, ಪಾತ್ರಗಳು ಮಾತಾಡಿದಾರೆ. ಸರ್ ನಿಮ್ ಪಾತ್ರದ ಬಗ್ಗೆ ಹೇಳ್ಬೇಕು. ನನ್ನ ಪಾತ್ರ ಯದು ಅಂತ ಅನ್ನುವಂತ ಒಂದು ಪಾತ್ರ. ಹಳ್ಳಿಯಲ್ಲಿ ಇಡೀ ಓವರ್ ಎಜುಕೇಟೆಡ್ ನಾನೊಬ್ಬ. ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಎಲ್ಲ ಇದ್ದು ರಿಟೈರ್ಡ್ ಆಗಿ ಬಂದಾಗ ಎಲ್ಲರೂ ನನ್ನ ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕು, ನಾನು ಊರಿಗೆ ಹೇಳೋನಾಗಬೇಕು ಅನ್ನುವಂಥ ಒಂದು ಕ್ಯಾರೆಕ್ಟರ್. ಮಜಾ ಇದೆ, ತುಂಬಾ ಖುಷಿಯಾಗಿದೆ. ಸ್ವಲ್ಪ ಡಿಫ್ರೆಂಟ್ ಆಗಿ ಬಹಳ ಸಮಯಗಳ ನಂತರ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡ್ತಾ ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸ್ಟ್ರಿಕ್ಟ್ ಪಾತ್ರನ ಏನಾದ್ರು ನಿಮ್ದು? ಬಿಕಾಸ್ ನಿಮ್ಮ ಮಾತೇ ರೇಡಿಯೋ ತರ. ಹೌದು, ಸ್ಟ್ರಿಕ್ಟ್ ಪಾತ್ರ ಅಂದ್ರೆ ನನಗೆ ನಾವು ಅಷ್ಟೇ. ಯೋಚನೆ ಮಾಡಿ ಬಾಕಿ ಉಳಿದವರು ಎಷ್ಟು ರಿಸೀವ್ ಮಾಡ್ತಾರೆ ಇಲ್ಲ ಅಂತ ಅನ್ನೋದು ನನ್ಗೆ ಬೇಡ, ಅಗತ್ಯ ಇಲ್ಲ. ನನ್ಗೆ ಅದು ಸಿಗ್ಬೇಕು ಅಂತ ಅನ್ನೋದು ಅಷ್ಟೇ. ಓಕೆ ಸರ್, ನಿಮ್ ಪಾತ್ರ ಪ್ರಕಾಶ್ ಸರ್ ಇಲ್ಲದೆ ನಾವು ತುಳಿ ಸಿನಿಮಾಗಳಾಗಿರ್ಬೋದು ಅಥವಾ ಆ ಸ್ಲ್ಯಾಂಗಿನ ಕನ್ನಡ ಸಿನಿಮಾಗಳಾಗಿರ್ಬೋದು ಊಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಪಾತ್ರ ಅಂತ ಬಂದಿದ ತಕ್ಷಣ ನೀವಿದ್ರೇನೆ ಏನೋ ಒಂದ್ ಇರುತ್ತಪ್ಪ, ಕಾಮಿಕ್ ಆಗಿ ಏನೋ ಪಂಚ್ ಇರುತ್ತೆ ಆ ಫಿಲಮ್ ಅಲ್ಲಿ ಅನ್ನೋದು ಸರ್ವೇ ಸಾಮಾನ್ಯ, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡೋದು. ಸೊ ನಿಮ್ಮ ಪಾತ್ರದ ಬಗ್ಗೆ ಪ್ರಕಾಶ್? ನನ್ನ ಪಾತ್ರ ನೀವು ಟ್ರೈಲರ್ ನೋಡಿದೀರಾ, ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ನಮ್ಮನ್ನ ಚಂದ್ರಣ್ಣ ಅಂತ. ಸೊ ನಾನ್ ಚಂದ್ರಣ್ಣ, ಆಟೋ ಡ್ರೈವರ್. ಊರಲ್ಲಿ ಬರುವಂತಷ್ಟು ಪಾತ್ರಗಳು ನಾನು ಒಂದು ಡ್ರೈವರ್ ಮಾಡ್ತೀನಿ. ಸೊ ಆ ಕತೆಗೆ ಏನಿದೆ ಆತರ ಒಂದು ಬಿಹೇವ್ ಮಾಡಿದೀನಿ. ನಿಮ್ ಮತ್ತೆ ಜಾಸ್ತಿ ನೋಡ್ಬೇಕು ಸಿನಿಮಾ ಜುಲೈ 25th. ಸರ್ ನಿಮ್ಮ ಪಾತ್ರವೋ ಪಾತ್ರ ಅದು? ನಂದು ರವಿಯಣ್ಣ ಅನ್ನೋ ಒಂದು ಕ್ಯಾರೆಕ್ಟರ್. ಅಂದ್ರೆ ಅವನೊಬ್ಬ
ಮುಗ್ಧ ದೊಡ್ಡ ಜೀವದ ಒಂದು ಪರ್ಸನ್ ಅಷ್ಟೇ. ನಮಗೆ ಲಾಸ್ಟ್ ಡೈಲಾಗ್ ಅಲ್ಲೇ ಗೊತ್ತಾಗೋಯ್ತು trailer ಅಲ್ಲಿ. ಅವನಿಗೆ ಏನಂತ ಹೇಳಿದ್ರೆ ಅವನಿಗೆ ಬೇಡ, ಆದ್ರೆ ಊರವರು ಅವನನ್ನು ಅಷ್ಟು ಪ್ರೀತಿ ಮಾಡ್ತಾರೆ, ಅಷ್ಟು ಗೌರವಿಸ್ತಾರೆ. ಅವನು ಏನಂತ ಹೇಳಿದ್ರೆ ಎಲ್ಲಾ ಜವಾಬ್ದಾರಿಗಳ ಹೆಗಲ ಮೇಲೆ, ಊರವ್ರ ಜವಾಬ್ದಾರಿನ ಅವನ ಜವಾಬ್ದಾರಿ ಅಂತ ತಿಳ್ಕೊಂಡವ್ರ ವ್ಯಕ್ತಿ. ಸೊ ಯಾವುದೇ ಮದುವೆ ಸಮಾರಂಭ ಆಗಿರ್ಬೋದು, ಸಾವಾಗಿರ್ಬೋದು, ಅದರಲ್ಲಿ ಎಲ್ಲದಕ್ಕೂ ಮುಂದಾಡೋದು ವಹಿಸುವಂತವನು. ಅವ್ನು ಯಾರು ಕರೆಯದಿದ್ರೆ ಅವನು ಹೋಗಿ ವಹಿಸ್ತಾನೆ ಅದನ್ನ. ಸೊ ಅಂತ ಆ ಊರಿನ ಜವಾಬ್ದಾರಿ ನನ್ನ ಜವಾಬ್ದಾರಿ ಅಂತ ಹೇಳಿ ಅವನು ಡೇರಿಂಗ್ ಡ್ಯಾಶಿಂಗ್ ಆ ರೀತಿ ಯಂಗ್ಸ್ಟರ್ಸ್ ಇನ್ಸ್ಪಿರೇಷನ್, ಕೆಲವರಿಗೆ ನೋಡಿದ್ರೆ ಆಗಲ್ಲ, ಕೆಲವರಿಗೆ ನೋಡಿದ್ರೆ ತುಂಬಾ ಪ್ರೀತಿ, ಆ ರೀತಿ ಇರುವಂತ ಕ್ಯಾರೆಕ್ಟರ್. ಇದೆ ಅಲ್ವಾ ನಿಮ್ ಪಾತ್ರ? ನಾಮ ಇರೋ ಪಾತ್ರ. ಸರ್ ಏನ್ ಸರ್ ಎಷ್ಟು ಡಿಫ್ರೆನ್ಸ್, ಎಷ್ಟು ಹೆಂಗೆ ಎನರ್ಜೆಟಿಕ್ ಆಗಿ ಇಲ್ಲಿ ಕಾಣ್ತೀರಲ್ಲ, ತುಂಬಾ ವಯಸ್ಸಾಗಿರೋದು. ಯಾರು ಅದು ನಿಮ್ಗೆ ಪಾತ್ರ ಡಿಸೈನ್ ಮಾಡಿದ್ದು? ಸರ್ ಹೆಂಗ್ ಸರ್ ಮನ್ಸ್ ಬಂತು ಅದ್ರ ಪಂಚೆ ಉಡ್ಸಿ ನಾಮ ಹಾಕಿ ಆ ಗಡ್ಡ ಎಲ್ಲ ಬೆಳ್ಳಗ್ ಮಾಡಿ ಅವ್ರನ್ನ? ನೀವು ಇಲ್ಲಿ ಈ ತರ ಅವ್ರ ಸಿನಿಮಾ ತೋರಿಸಿದ್ರೆ ಅವ್ರು ಶನಿ ಗುರು ಆಗಿತ್ತು. ಸೊ ಅವ್ರ ನೀವು ರವಿನ ಹತ್ರ ನೋಡ್ಬೇಕು, ಈ ತರನೇ ಬೇಕು, ಆ ತರನೇ ಬೇಕು. ಆ ತರದ್ರಲ್ಲೇ ನಮ್ಗೆ ಇಷ್ಟ. ಆ ತರ ನೋಡಿ ನಿಮ್ಗೆ ಮತ್ತೆ ಸಿನಿಮಾ ನೋಡಿ ಆದ್ಮೇಲೆ ನನ್ನ ನೋಡಕ್ಕಾಗಲ್ಲ. ನಿಮ್ಗೆ ಆಗಿದ್ರೆ ಚೆನ್ನಾಗಿತ್ತು. ನೋಡಿ ನೋಡಕ್ ಆಗ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು, ಎಷ್ಟು ಡಿಫ್ರೆನ್ಸ್ ಇದೆ ಪಾತ್ರದಲ್ಲಿ. ಆತರ ಆಗ್ಬೇಕಾದ್ರೆ ಒಂದ್ 2-3 ಗಂಟೆ ಬೇಕಿತ್ತೀರಿ. ಮೇಘ ಅವರು ಸಿಕ್ಕಾಪಟ್ಟೆ ಟೈಮ್ ತಗೋದಿತ್ತು. ಆ ಕೂದಲೆಲ್ಲ ಅವರು ಹೇರ್ ಕರ್ಲ್ಸ್ ಎಲ್ಲ ಮಾಡಿ ಸಿಕ್ಕಾಪಟ್ಟೆ ಟೈಮ್ ಇತ್ತು. ಅದಕ್ಕೆ 1-1.5 ಗಂಟೆ ಕೂರ್ಬೇಕಿತ್ತು. ಎಲ್ಲೂ ಬರೋಕ್ಕಿಂತ ಮುಂಚೆ ನಾನ್ ಫಸ್ಟ್ ಬಂದಿರ್ಬೇಕು ಸೆಟ್ಟಿಗೆ. ನಂದು ಮೇಕಪ್ ಎಲ್ಲ ರೆಡಿ ಆದಾಗ ಉಳಿದವಳದೆಲ್ಲ ಆಲ್ಮೋಸ್ಟ್ ರೆಡಿ ಆಗಿರುತ್ತೆ. 1 ಗಂಟೆ ಸಂಜೆ ನಿದ್ದೆ ಮಾಡ್ಬೇಕು, ತಲೆ ಇಟ್ಕೊಂಡಿರ್ತಾರೆ ನಂದಷ್ಟೇ, ಶೇಕ್ ಆಗ್ಬಾರ್ದು. ಅದೇ ಗೆಟಪ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ದೆ. ಸಿನಿಮಾ ರಿಲೀಸ್ ಆಗ್ಬೇಕಾದ್ರೂ ನೀವು ಹಾಗೆ ಇರ್ಬೇಕು.